ಇಲ್ಲೆಲ್ಲ ಮಲ್ಕೊಂಡವ್ರು ನೋಡಿ ಕಾಲಲ್ಲಿ. ಫಸ್ಟ್ ದುಡ್ಡು ಮಾಡಿ ಆಮೇಲೆ ಎಲ್ರು ಬರ್ತಾರೆ. ಅವ್ರು ತಾನೇ ಬರ್ತಾರೆ ಹುಡುಗಿಯರು. ಈಗಿನ ಟೈಮ್ ಅಲ್ಲಿ ಲವ್ ಮಾಡೋದು ತುಂಬಾ ಕಷ್ಟ ರೀ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಏನಪ್ಪ ಅಂದ್ರೆ ಇವತ್ತು ನೋಡಿ ಎಂಜಾಯ್ ಮಾಡಿ. ನೆನ್ನೆ ಒಂದು ಬ್ಲಾಗ್ ಬಿಟ್ಟಿದ್ದೆ, ಸೊ ಇವತ್ತೊಂದು ಬ್ಲಾಗ್ ಬಿಟ್ಟಿದ್ದೆ. ಸೊ ನೋಡಿ ಏನು ಮಾಡ್ತೇನಪ್ಪ ಅಂದ್ರೆ ಇವಾಗ ಶನಿವಾರ ಆಂಜನೇಯ ಟೆಂಪಲ್ ಹೋಗ್ಬೇಕು. ಸೊ ಆಂಜನೇಯ ಟೆಂಪಲ್ ಹೋಗ್ಬಿಟ್ಟು ಟೆಂಪಲ್ ಮಾಡ್ಕೊಂಡು ಹೋಗೋಣ. ಟೆಂಪಲ್ ಹತ್ರ ಬಂದಿದ್ದೀನಿ ಇವಾಗ. ಸೊ ಒಳಗಡೆ ಹೋಗ್ಬೇಕು ಇವಾಗ. ದೇವ್ರ ಹತ್ರ ಹೋಗೋಣ ಬನ್ನಿ. ಸೊ ಫಸ್ಟು ಇಲ್ಲಿ ಶೂ ಹಾಕೊಂಡು ಬಂದೆ. ಶೂ ತೆಗಿಬೇಕು, ಯಾಕೆಂದರೆ ಕೈಯೆಲ್ಲ ಮುಟ್ಟಿದೆ ಎಲ್ಲ. ಶೂ ತೆಗೆದ್ಬಿಟ್ಟು ಕೈ ತೊಳ್ಕೊಬೇಕು. ಸೊ ಶೂ ಎಲ್ಲ ಏಕೆ ಮತ್ತು ಈಗ ನಾನು ಆಫೀಸ್ಗೆ ಹೋಗ್ಬೇಕು. ಸೊ ಕೈ ತೊಳ್ಕೊಳ ಬನ್ನಿ. ಕೈ ಮತ್ತು ಕಾಲು ತೊಳ್ಕೊಂಡ್ಬಿಟ್ಟು ದರ್ಶನ ಒಳಗಡೆ ಹೋಗೋಣ. ಸೊ ಅಲ್ಲೇ ಖಂಡಿತವಾಗ್ಲೂ ಎಲ್ಲ ದೇವಸ್ಥಾನ ಹತ್ರ ನಳ ಇದ್ದೇ ಇರುತ್ತೆ. ಸೊ ದರ್ಶನ ತೊಗೊಂಡ್ಬಿಟ್ಟು ಪ್ರಸಾದ ಇತ್ತು ಹೊರಗಡೆ. ಪ್ರಸಾದ ತಿನ್ನೋಣ. ಪ್ರಸಾದ ಬಿಡ್ತೀವ ನಾವು, ದೇವ್ರ ಪ್ರಸಾದ ಸತ್ರು ಬಿಡಲ್ಲ. ಸೊ ಪ್ರಸಾದ ತಿಂದಿಬಿಟ್ಟು ಹೋಗ್ತಾಯಿದ್ದೀನಿ. ಸೊ ಇವಾಗ ನಾನು ತಿಂಡಿ ಮಾಡಿಬಿಟ್ಟು ಆಫೀಸ್ಗೆ ಹೋಗ್ಬೇಕು. ಸೊ ಬನ್ನಿ. ನಾನು ತೊಗೊಂಡಿರೋದು ಇಡ್ಲಿ ತಿನ್ನೋಕ್ಕೆ. ಸೊ ಇವಾಗ ಇಡ್ಲಿ ತೊಗೊಂಡಿದ್ದೆ, 2 ಇಡ್ಲಿ ತಿಂದ್ಬಿಟ್ಟು ಮತ್ತೆ ಆಫೀಸ್ಗೆ ಹೋಗ್ಬೇಕು. ಟೈಮ್ ಆಗುತ್ತೆ. ಸೊ ತಿಂಡಿ ತಿನ್ನೋಣ ಬನ್ನಿ ಇಡ್ಲಿ. ಸೊ ತಿಂತಿರೋದಂದರೆ ರಾಜಗೋಪಾಲನಗರ ಮೇನ್ ರೋಡ್ ಹೋಗುವಾಗ ಕೃಷ್ಣ ಸಾಗರ ಓಟ್ಸ್ ಅಂತ ಇದೆ, ಅಲ್ಲಿ ತಿಂದರೆ ಮಸ್ತಾಗಿರುತ್ತೆ. ಊಟ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ವಿಸಿಟ್ ಮಾಡಿ ತಿಂದು ನೋಡಿ ಹೇಗಿರುತ್ತೆ ಟೇಸ್ಟ್ ಅಂತ. ಓಕೆ, ತಿಂಡಿ ಗೈಸ್ ಇವಾಗ ತಿಂಡಿ ಮಾಡಿಬಿಟ್ಟು ಹೋಗ್ತಾ ಇದೀವಿ ನೋಡಿ. ಸೊ ಇದೇ ಹೋಟ್ಲು, ರೋಡ್ಗೆ ಸಿಗುತ್ತೆ, ರೈಟ್ ಸೈಡಿಗೆ ಸಿಗುತ್ತೆ, ಲೆಫ್ಟ್ ಸೈಡಿಗೆ ಸಿಗುತ್ತೆ. ಸೊ ಬನ್ನಿ ವಿಸಿಟ್ ಮಾಡಿಬಿಟ್ಟು ಹೋಗಿ. ಸೊ ಹೋಗೋಣ. ನಾನು ಇವಾಗ ಆಫೀಸ್ ಕಡೆ ಹೋಗ್ಬೇಕು. ಸೊ ಹೋಗೋಣ ಬನ್ನಿ. ಗೈಸ್ ಇದೇ ಕಂಪ್ನಿ ನೋಡಿಕೆ ನಾವು ವರ್ಕ್ ಮಾಡೋದು. ಸೊ ಇವಾಗ ಜಸ್ಟ್ ಹೊರಗಡೆ ಬಂದಿದ್ವಿ. ಕೆಲಸ ಮುಗೀತು. ಹುಡುಗಿರು ಬೇಜಾರು ಹೋಗ್ತಾ ಇದಾರೆ. ಇಲ್ಲ ಬೇಜಾರಲ್ಲ, ಕಮ್ಮಿ ಹೋಗ್ತಾ ಇದಾರೆ. ನಾವೆಲ್ಲ ಹುಡುಗಿರು ನೋಡಿ ಅಷ್ಟೇ, ನೋಡಿ ಬಿಟ್ಬಿಡಿ ಲೈಫಲ್ಲಿ. ಗೊತ್ತಾಯ್ತಾ? ಲೈಫಲ್ಲಿ ಹಾಳಾಗ್ಬಿಡ್ತೀರಾ, ಅದಂತೂ ಪಕ್ಕ. ಫಸ್ಟ್ ದುಡ್ಡು ಮಾಡಿ ಆಮೇಲೆ ಎಲ್ರು ಬರ್ತಾರೆ. ಅವ್ರು ತಾನೇ ಬರ್ತಾರೆ ಹುಡುಗಿಯರು. ಅಂಡ್ ಇನ್ನೊಂದು ಮಾತಾಡ್ತೀನಿ ಕೇಳಿ. ಈಗಿನ ಟೈಮ್ ಅಲ್ಲಿ ಲವ್ ಮಾಡೋದು ತುಂಬಾ ಕಷ್ಟ ರೀ. ಲವ್ ಮಾಡಕ್ ಹೋಗ್ಬೇಡಿ. ಕೈ ಮುಗಿದೆ ಲವ್ ಮಾಡಕ್ ಹೋಗ್ಬೇಡಿ. ಲವ್ ಮಾಡಿ ದುಡ್ಡಿದ್ದಾಗ ಮಾಡಿ, ಅವ್ರ ಪಾಡಿಗೆ ಅವ್ರು ಮಾತ್ರ ಮಾಡಿ. ಫಸ್ಟ್ ದುಡ್ಡು ಮಾಡಿ ಆಮೇಲೆ ಲವ್ ಮಾಡಿ. ಓಕೆ ಬಾಯ್. ಮತ್ತೆ ಜರ್ನಿ ಸ್ಟಾರ್ಟ್ ಆಗುತ್ತೆ ಇವಾಗ. ಸೊ ತೋರಿಸಿ ಮನೆಯಾಗೆ. ಗೈಸ್ ಮನೆ ಬಂದು ಫ್ರೆಶ್ ಎಲ್ಲ ರೆಡಿ ಆಗಿದ್ದೆ. ಸೊ ಇವಾಗ ರೈಲ್ವೆ ಸ್ಟೇಷನ್ಗೆ ಹತ್ರ ಹೋಗ್ಬೇಕು. ಇವತ್ತು ಸ್ನ್ಯಾಕ್ಸ್ ಏನಪ್ಪ ಅಂದರೆ ಒಂದು ಮೊಟ್ಟೆ ತಿಂತದೆ. ಸ್ನ್ಯಾಕ್ಸ್ ಇವತ್ತಿನ ಸಾಯಂಕಾಲ. ಸೊ ಇವಾಗ ಜರ್ನಿ ಮಾಡಬೇಕು. ಸೊ ಬಟ್ಟೆ ಎಲ್ಲ ಬ್ಯಾಗ್ ಎಲ್ಲ ರೆಡಿ ಮಾಡಿದ್ವಿ. ಸೊ ಹೇಗಿರುತ್ತೆ ಜರ್ನಿ ಅಂತ ತೋರಿಸ್ತೀನಿ ಬನ್ನಿ. ಸೊ ಇವಾಗ ರೈಲ್ವೆ ಸ್ಟೇಷನ್ ಬಂದಿದ್ವಿ. ಸೊ ಹಾಸನ್ ಸೋಲಾಪುರ ಎಕ್ಸ್ಪ್ರೆಸ್ ಹೋಗ್ತಾ ಇರೋದು. ಸೊ ಇಲ್ಲಿಂದ 9 ಗಂಟೆ ಬಿಡುತ್ತೆ. 9 ಗಂಟೆ ಇನ್ನೂ 10 ನಿಮಿಷ ಕಮ್ಮಿ ಇದ್ದಾಗ. ಸೊ ಟ್ರೈನ್ ಇಲ್ಲಿ 8 ಗಂಟೆಗೆ ಬರುತ್ತೆ. ಸೊ ಅದಕ್ಕೆ ಹೋಗ್ಬೇಕು. ಸೊ ಹೇಗಿರುತ್ತೆ ಜರ್ನಿ ಅಂತ ತೋರಿಸ್ತೀನಿ ನನಗೆ. ಇದು ಟ್ರೈನಿಗೆ ಹೋಗ. ಸೊ ಇದು ಸ್ಲೀಪರ್ ಕೋಚು. ಬಟ್ ಜನರಲಲ್ಲಿ ನೋಡಿದರೆ ಜಾಗನೇ ಇರಲಿಲ್ಲ ಅಂತ ಜನ ಎಲ್ಲ ಬಂದುಬಿಟ್ಟು ಇಲ್ಲೇ ಮಲ್ಕೊಂಡಿರೋ. ಫುಲ್ ಎಲ್ಲದು ಜನರಲ್ ಡಬ್ಬೆ ಆದಂಗೆ ಆಗಿದೆ. ಸೊ ನೋಡ್ತಾ ಇದ್ದಾರಲ್ಲ ಎಷ್ಟು ಜನ ಇರ್ತಾರೆ ಅಂತ ನಮ್ಮ ಕಡೆ ಊರಿಗೆ ಹೋಗೋ ಕಡೆ. ಯಾಕಂದರೆ ಟ್ರೈನ್ ಬೇರೆ ಕಮ್ಮಿ ಇವೆ, ಅದಕ್ಕೋಸ್ಕರ ಎಲ್ಲ ಜನ ಸಂಡೇ ಊರ ಕಡೆ ಆ ಕಡೆ ಈ ಕಡೆ ಹೋಗೋರು ಇರ್ತಾರೆ, ಅದಕ್ಕೋಸ್ಕರ. ಸೊ ಗೈಸ್ ಇಲ್ಲೆಲ್ಲ ಮಲ್ಕೊಂಡವ್ರು ನೋಡಿ ಕಾಲಲ್ಲೇ. ಸೊ ಆಮೇಲೆ ಬೆಳಗ್ಗೆ ಆಯಿತು. ಬೆಳಗ್ಗೆ ನೋಡಿ ನಮ್ಮ ಊರ ಕಡೆ ಗುಲ್ಬರ್ಗ ಕಡೆ ಹೆಂಗಿರುತ್ತಲ್ಲ ವ್ಯೂ ಅಂತ ಈ ಥರ ಇರುತ್ತೆ ನೋಡಿ. ಈ ಕಡೆ ನೋಡಿದ್ರೆ ಬರೀ ಅಲ್ಲಿ ಇಲ್ಲಿ ಮನೆಗಳು, ಬಿಲ್ಡಿಂಗ್ ಅಲ್ಲಿ ಇಲ್ಲಿ ಕಾಣೋದು. ಬಟ್ ನಮ್ಮ ಕಡೆ ಆ ಥರ ಅಲ್ಲ. ಬಿಲ್ಡಿಂಗ್ ಏನು ಕಾಣಲ್ಲ, ಜಾಸ್ತಿ ಗಿಡ ಮರ ಜಮೀನು ಅಷ್ಟೇ ಕಾಣೋದು. ನಮ್ಮ ಕಡೆ ನೋಡ್ತಾ ಇದ್ದಾರಲ್ಲ ವ್ಯೂ ಹೆಂಗಿರುತ್ತಲ್ಲ ನಮ್ಮ ಕಡೆ. ಇಷ್ಟೊತ್ತಿಗೆ ಅಡ್ಡಾಡ್ಬೇಕು ನಾವು ಹೊರಗೆ.
ಫೈನಲಿ ಗುಲ್ಬರ್ಗ ಬಂದು ಇಳ್ಕೊಂಡು ಹೊರಗಡೆ ನೋಡ್ತಾ ಇದ್ದಾರೆ. ಜನ ಸಾವಿರ ಫುಲ್ ಜನ ರೀ. ಇವರೆಲ್ಲ ಬೆಂಗಳೂರಿಂದನೇ ಬಂದಿರೋದು ನೋಡಿ ಇಷ್ಟೊಂದು ಜನ. ಸೊ ಹೋಗೋಕ್ಕೆ ದಾರಿ ಇಲ್ಲ, ತುಂಬ ಜನ ಅವರೇ. ಸೊ ಆಮೇಲೆ ಫೈನಲ್ ನಾವು ಹತ್ತಿದ್ವಿ ಹೊರಗಡೆ ಹೋಗೋಣ ಅಂತ. ಆಮೇಲೆ ಹೊರಗಡೆ ಬಂದ ತಕ್ಷಣ ರೈಲ್ವೆ ಸ್ಟೇಷನ್ ನೋಡ್ತಿದ್ದು ಗುಲ್ಬರ್ಗ ರೈಲ್ವೆ ಸ್ಟೇಷನ್ ನೋಡಿಕೊಂಡು ಬೆಳಗ್ಗೆ ಎಷ್ಟೊಂದು ಜನ ಇಲ್ಲಿ ಯಶವಂತಪುರ ಇದ್ದಂಗೆ ಇದನ್ನು ಯಶವಂತಪುರಲ್ಲಿ ಎಷ್ಟು ಜನ ಇರ್ತಾರಲ್ಲ, ಎಲ್ಲೂ ಗುಲ್ಬರ್ಗದಲ್ಲಿ ಅಷ್ಟೊಂದು ಜನ ಅವರೇ ಇವಾಗ. ಸೊ ಗುಲ್ಬರ್ಗ ಫುಲ್ ದೊಡ್ಡದಾಗೈತೆ. ಸೊ ಮಸ್ತಾಗಿ ಮಾಡೋರೆ ರೈಲ್ವೆ ಸ್ಟೇಷನ್ ಕೂಡ. ಇವಾಗ ಮುಂಚೆ ಈ ಥರ ಇರಲಿಲ್ಲ. ಸೊ ಗೈಸ್, ಇವಾಗ ರೈಲ್ವೆ ಸ್ಟೇಷನಿಂದ ಬಂದು ಬಸ್ ಸ್ಟಾಪ್ ಹೋಗ್ತಾ ಇದ್ವಿ. ಬಸ್ ಸ್ಟಾಪಲ್ಲೇ ಇದೆ ಗುಲ್ಬರ್ಗ ಬಸ್ ಸ್ಟಾಪ್. ಇಲ್ಲಿಂದ ನಾವು ಬಸ್ ಸ್ಟಾಪ್ ಹೋಗುತ್ತೆ. ಸೊ ಇದು ಗುಲ್ಬರ್ಗ ಬಸ್ ಸ್ಟಾಪು. ಗುಲ್ಬರ್ಗ ಬಸ್ ಸ್ಟಾಪ್ ಬಂದ ತಕ್ಷಣ ಬಸ್ ಇತ್ತಪ್ಪ. ಒಮ್ಮೆ ಬಸ್ ಟಿಕೆಟ್ ತೊಗೊಂಡು ಗೈಸ್ ಬಸ್ಸಲ್ಲಿ ಟಿಕೆಟ್ ತೊಗೊಂಡು ಗೈಸ್ ಬಸ್ಸಲ್ಲಿ ಕೂತ್ಕೊಂಡಿದ್ವಿ. ಸೊ ಗುಲ್ಬರ್ಗದಿಂದ ಒಮ್ಮೆ 1 ಅವರ್ ಜರ್ನಿ ಆಗುತ್ತೆ. 1 ಅವರ್ ಜರ್ನಿ ಮಾಡಿಬಿಟ್ಟು ಮತ್ತೆ ಆ ಕಡೆ ಒಂದು 1/2 ಅವರ್ ಜರ್ನಿ ಮಾಡಬೇಕು. ನನ್ನ ಮನೆಗೆ ಹೋಗ್ಬೇಕಂತಿದ್ರೆ ನಾನು ಮತ್ತೆ ರಿಟರ್ನ್ ಬರ್ಬೇಕು. ಎಲ್ಲಿಗೆ ಗೆಸ್ ಮಾಡಿ, ಇವತ್ತು ನೈಟ್ ಮತ್ತೆ ರಿಟರ್ನ್ ಎಲ್ಲಿ ಹೋಗ್ತೀನಿ ಅಂತ. ಸೊ ಜರ್ನಿ ಇಲ್ಲಿಂದನೂ ಬಸ್ಸಲ್ಲೇ ಕೂತ್ಕೊಂಡು ಹೋಗಿದ್ದು. ಸೊ ಟೋಟಲ್ ನಮ್ಮೂರಿಗೆ ನಾನು ಬೆಂಗಳೂರಿಂದ ಊರಿಗೆ ಬರ್ಬೇಕಾಗಿದ್ದರೆ ನಾನು ಟೋಟಲ್ 14-15 ಅವರ್ ಜರ್ನಿ ಮಾಡೋಕೆ, ಮಿನಿಮಮ್ ಒಂದು 14 ಅವರ್ ಆದರೂ ಜರ್ನಿ ಮಾಡಲೇಬೇಕು. ನಾನು ನಮ್ಮ ಊರಿಗೆ ಬೆಂಗಳೂರಿಂದ ನಮ್ಮ ಊರಿಗೆ ಹೋಗ್ಬೇಕಾಗಿದ್ದೆ. ಕಷ್ಟ ಸರಿ, ಅದಕ್ಕೋಸ್ಕರ ನಾನು ಜಾಸ್ತಿ ಊರಿಗೆ ಬರೋಲ್ಲ. ಹೇಗಿರುತ್ತೆ ಬರ್ತೀನಿ ಬಸ್ ಜರ್ನಿ. ಸೊ ಇವಾಗ ಹೋಗ್ತಾ ಇದ್ದೀನಿ ನೋಡಿ ಮನೆ ಕಡೆ ಅಂದರೆ ಒಮ್ಮೆ ಕಡೆ ಹೋಗ್ತಾ ಇದ್ದೀನಿ. ಇದೆಲ್ಲ ಗುಲ್ಬರ್ಗ ಬಸ್ ಸ್ಟಾಪು. ಈ ಸಿಟಿ ಗುಲ್ಬರ್ಗ ಸಿಟಿ. ಜಸ್ಟ್ ಇವಾಗ ಹುಮ್ನಾಬಾದಲ್ಲಿ ಬಂದಿದ್ವಿ. ಸೊ ಇವಾಗ ಇನ್ನು ಮತ್ತೆ ನಮ್ಮೂರು ಬಸ್ ಹತ್ತೋದು. ಸೊ ಮತ್ತೆ ಹುಮ್ನಾಬ ಬಸ್ ಸ್ಟಾಪ್ ತೋರಿಸ್ತೀನಿ. ಸೊ ಗೈಸ್ ಫೈನಲಿ ಊರಿಗೆ ಬಂದೆ, ಮನೆಗೆ ಬಂದೆ. ಸೊ ಓಕೆ ಬಾಯ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.